ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಹಬ್ಬ ಬರ್ತಾ ಇದೆ. ಹಬ್ಬಕ್ಕೆ ನಾವು ಹೋಳಿಗೆ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕಾಗಲಿ, ಯುಗಾದಿ ಹಬ್ಬಕ್ಕಾಗಲಿ, ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನಾವು ಹೋಳಿಗೆ, ಒಬ್ಬಟ್ಟು ಮಾಡ್ತಾ ಇರ್ತೀವಿ. ಒಬ್ಬಟ್ಟು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆನ ನೀರಲ್ಲಿ ಒಂದ್ಸರಿ ವಾಶ್ ಮಾಡಿಕೊಂಡು ಬೇಳೆ ಬೇಯೋದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ನಾವು ಬೇಳೆ ನೀರಲ್ಲೇ ನಾವು ರಸಮ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಬೇಳೆನ ಬೇಯಿಸ್ಕೋಬೇಕು. ಮೊದಲಿಗೆ ಬೇಳೆ ಕುದಿಬೇಕಾದ್ರೆ ಮೇಲೆ ನೊರೆ ಬರುತ್ತಲ್ಲ, ಆ ನೊರೆನೆಲ್ಲ ತೆಗೆದು ಬಿಡಬೇಕು. ಈ ರೀತಿ ಬೇಳೆ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕು. ಪಾತ್ರೆನಲ್ಲಾದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಕುಕ್ಕರ್ಗೆ ಹಾಕ್ಕೊಂಡ್ರೆ ಕೆಲವು ಬೇಳೆ ಬೇಗ ಸಾಫ್ಟ್ ಆಗಿಬಿಟ್ಟು ನುಣ್ಣಕ್ಕಾಗ್ಬಿಡುತ್ತೆ, ಪಾಯಸ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಪಾತ್ರೆನಲ್ಲೇ ಬೇಯಿಸ್ಕೊಂಡ್ರೆ ಸರಿಯಾದ ಹದಕ್ಕೆ ಬೇಳೆನ ನೋಡಿಕೊಂಡು ಬೇಯಿಸ್ಕೋಬೋದು. ಬೇಳೆನ ಪ್ರೆಸ್ ಮಾಡಿದಾಗ ಅದು ಸಾಫ್ಟ್ ಆಗಿರಬೇಕು. ಆ ರೀತಿ ಬೇಳೆನ ಬೇಯಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬೇಳೆ ನೀರನ್ನು ಸೋಚ್ಕೋತಾ ಇದ್ದೀನಿ. ಬೇಳೆ ನೀರನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದಾದಮೇಲೆ ಬೇಳೆ ಬಿಸಿಯಾಗಿರುವಾಗಲೇ ನಾನಿಲ್ಲಿ 1 ಕಪ್ ಬೇಳೆ ತೊಗೊಂಡಿರೋದ್ರಿಂದ 1/4 ಕಪ್ಪು ಅಥವಾ 1 ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ಬೆಲ್ಲನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಸ್ವೀಟ್ ಜಾಸ್ತಿ ಬೇಕು ಅಂದರೆ 1.5 ಕಪ್ಪಷ್ಟು ಬೆಲ್ಲ ಹಾಕ್ಕೋಬೋದು, ಅಥವಾ ನೋಡಿಕೊಂಡು ಬೇಳೆ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ನಾವು ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಬೆಲ್ಲನ ಬೇಳೆ ಬಿಸಿಯಾಗಿರುವಾಗಲೇ ಮಿಕ್ಸ್ ಮಾಡಿಬಿಟ್ಟು ನಾವು ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಹೊತ್ತು ಬೆಲ್ಲ ಎಲ್ಲ ಕರಗಿ ಬೆಲ್ಲದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೀರಾಗಿ ಇಲ್ದಿರೋ ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಈ ರೀತಿ ಕುದಿಸ್ಕೋಬೇಕು ಬೆಲ್ಲದ ಜೊತೆ ತೊಗರಿಬೇಳೆನ. ಆಗ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಈ ಹದಕ್ಕೆ ಬರೋವರೆಗೂ ನಾವು ಬೇಳೆನ ಬೆಲ್ಲದಲ್ಲಿ ಕುದಿಸ್ಕೊಂಡಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ನೀರು ಇರಬೇಕು. ಈ ರೀತಿ ಬೆಲ್ಲದ ಜೊತೆ ನಾವು ಬೇಳೆನ ಈ ರೀತಿ ಕುದಿಸ್ಕೊಳ್ಳುವಾಗ ನಾನಿಲ್ಲಿ 4ರಿಂದ 5 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿನ ನಾವು ರುಬ್ಕೊಳ್ಬೇಕಾದ್ರೂ ಹಾಕ್ಕೋಬೋದು, ಅಥವಾ ಈ ರೀತಿ ಬೇಳೆನ ಕುದಿಸ್ಕೋಬೇಕಾದ್ರೂ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಬೇಳೆ ಸ್ವಲ್ಪ ಬಿಸಿಯಾಗಿರುವಾಗಲೇ ನಾವು ಮಿಕ್ಸಿಗೆ ಹಾಕ್ಕೊಂಡು ಬೇಳೆನ ರುಬ್ಕೋಬೇಕು. ಬೇಳೆ ರುಬ್ಕೊಳ್ಳುವಾಗ ತುಂಬ ಬೇಳೆ ಡ್ರೈ ಆಯಿತು ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡಿಬಿಟ್ಟು ಆ ನೀರನ್ನು ಹಾಕ್ಕೊಳ್ಳೋದ್ರಿಂದ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ತುಂಬ ಹಾಕ್ಕೋಬಾರ್ದು, ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಬೇಳೆ ಸ್ವಲ್ಪ ಬಿಸಿಯಾಗಿರುವಾಗಲೇ ನಾವು ರುಬ್ಕೊಂಡ್ರೆ ಬೇಳೆ ಬೇಗ ಸಾಫ್ಟ್ ಆಗುತ್ತೆ. ಬೇಳೆನ ರುಬ್ಕೊಂಡಿದ್ದಾದಮೇಲೆ ನಾನು ಲಾಸ್ಟ್ ರೌಂಡ್ ಬೇಳೆ ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿರೋದು ಹಾಕಿ 1 ರೌಂಡ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾವು ತುರಿದ್ಬಿಟ್ಟು ಹಾಗೇ ಹೂರಣಕ್ಕೆ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ 1 ಅವರ್ ಮುಂಚೆನೇ ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ದೆ. 1.5 ಕಪ್ಪಷ್ಟು ಮೈದಾ ತೊಗೊಂಡೋದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ನಾನಿಲ್ಲಿ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನು ಈ ರೀತಿ ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು, ಸ್ವಲ್ಪ ಕೈಗೆ ಅಂಟಬೇಕು. ಆ ರೀತಿ ಸಾಫ್ಟಾಗಿ ನಾವು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಅರಿಶಿನ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಹೋಳಿಗೆ ಕಲರು. ಇಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಅಷ್ಟು ನಾದ್ಕೋತಾ ಇದ್ದೀನಿ. 1-2 ನಿಮಿಷ ಈ ರೀತಿ ನಾದ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೈದಾ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ನಾವು ಪ್ಲೇಟ್ ಮುಚ್ಚಿ 2-3 ಅವರು ಮೈದಾ ಹಿಟ್ಟನ್ನು ಚೆನ್ನಾಗಿ ನೆನೆಸ್ಕೊಂಡ್ರೆ, ಮೈದಾ ಹಿಟ್ಟು ಎಷ್ಟು ನೆನೆದ್ರೆ ಅಷ್ಟು ಚೆನ್ನಾಗಿ ನಾವು ಹೋಳಿಗೆನ ಮಾಡ್ಕೋಬೋದು. ನಾರು ಚೆನ್ನಾಗಿ ಬರುತ್ತೆ, ಸಾಫ್ಟಾಗುತ್ತೆ ಹೋಳಿಗೆ. ನಾನು ಲಾಸ್ಟಲ್ಲಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ನಾನು ಪ್ಲೇಟ್ ಮುಚ್ಚಿ 2-3 ಅವರ್ ನೆನೆಸಿಟ್ಕೋತಾ ಇದ್ದೀನಿ. ನಾವು ಬೆಳಗ್ಗೆನೇ ಹೋಳಿಗೆ ಮಾಡ್ತೀವಿ ಅಂದರೆ ನೈಟೇ ನೆನೆಸಿಟ್ರೂ ಸಹ ಮೈದಾ ಚೆನ್ನಾಗಿ ನೆಂದಿರುತ್ತೆ ಮತ್ತು ಹೋಳಿಗೆ ಸಾಫ್ಟಾಗುತ್ತೆ. ಮೈದಾ ಹಿಟ್ಟನ್ನು 2-3 ಅವರ್ ನೆನೆಸ್ಕೊಂಡಿದ್ದಾದಮೇಲೆ ನಾವು ಮೇಲೆ ಎಣ್ಣೆ ಹಾಕಿ ಮುಚ್ಚಿಟ್ಟಿರ್ತೀವಲ್ಲ, ಮೈದಾನ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಾದ್ಕೋಬೇಕು. ನಾದ್ಕೊಂಡಿದ್ದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹೂರಣನ ತೊಗೊಂಡು ಕೊಬ್ಬರಿನೆಲ್ಲ ಚೆನ್ನಾಗಿ ಹೂರಣ ಜೊತೆ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಫಸ್ಟು ಉಂಡೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾವು ಹೋಳಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ. ಈಗ ಸ್ವಲ್ಪನೇ ಮೈದಾ ಹಿಟ್ಟನ್ನು ತೊಗೊಂಡು ನಾನಿಲ್ಲಿ ಆಯಿಲ್ ಪೇಪರ್ ತೊಗೊಂಡಿದ್ದೀನಿ. ನಾವು ಒಬ್ಬಟ್ಟು ಪೇಪರ್ ಅಂತ ಬರುತ್ತೆ, ಆ ಪೇಪರ್ ಇದ್ದರೆ ಪೇಪರಲ್ಲಿ ನಾವು ಲಟ್ಟಿಸ್ಕೋಬೋದು. ಹಾಗೆಯೇ ಹೆಂಚಿನ ಮೇಲೆ ಹಾಕ್ಕೋಬೋದು. ಒಬ್ಬಟ್ಟು ಪೇಪರಲ್ಲಿ ಮಾಡಿಕೊಟ್ರೆ ಆಯಿಲ್ ಪೇಪರಲ್ಲಿ ತೊಗೊಂಡ್ರೆ ಆಯಿಲ್ ಪೇಪರ್ನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೈದಾ ಒಳಗಡೆ ಹೂರಣ ಇಟ್ಟು ರೌಂಡ್ ಮಾಡ್ಕೊಂಡಾದಮೇಲೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಉಂಡೆ ಮೇಲೆ ಇನ್ನೊಂದು ಕವರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ನಾವು ತಟ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ. ಕವರಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಹೋಳಿಗೆನ ಮಾಡ್ಕೋಬೋದು. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಂಡಿರೋ ಹೋಳಿಗೆನ ಕೈಗೆ ತೊಗೊಂಡು ಈ ರೀತಿ ಹೆಂಚಿನ ಮೇಲೆ ಹಾಕಿ 2 ಸೈಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ. ನಾವು ಕೈಯಲ್ಲಾದರೂ ತಟ್ಕೋಬೋದು, ಹಾಗೆಯೇ ಕವರ್ ಯೂಸ್ ಮಾಡ್ತೀರಾ, ಅಥವಾ ಈ ರೀತಿ ಸ್ಯಾರಿ ಕವರು ಆಯಿಲ್ ಪೇಪರ್ ಯೂಸ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ನಾವು ಹೋಳಿಗೆನ ಬೇಗ ಮಾಡ್ಕೋಬೋದು.
ಒಬ್ಬೊಬ್ಬರು ಕಡಲೆಬೇಳೆ ಹೋಳಿಗೆ ಮಾಡ್ತಾರೆ. ನಮ್ಮ ಕಡೆ ನಾವೆಲ್ಲ ತೊಗರಿಬೇಳೆ ಹೋಳಿಗೆನೇ ಮಾಡೋದು. ಈ ರೀತಿ ಉಂಡೆಗಳನ್ನ ನಾವು ಮೈದಾ ಹಿಟ್ಟಲ್ಲಿ ಹೂರಣ ಇಟ್ಟು ರೆಡಿ ಮಾಡಿ ಇಟ್ಕೊಂಡು ಆಮೇಲಾದರೂ ಹೋಳಿಗೆಗಳನ್ನ ರೆಡಿ ಮಾಡ್ಕೋಬೋದು ಈಸಿಯಾಗಿ. ಹೋಳಿಗೆನ ಎರಡು ಸೈಡು ಬೇಯಿಸ್ಕೊಂಡಿದ್ದಾದಮೇಲೆ ಅದನ್ನು ಹೆಂಚಿನ ಮೇಲೆ ಡೈರೆಕ್ಟಾಗಿ ಫೋಲ್ಡ್ ಮಾಡೋದಕ್ಕಿಂತ ಪೇಪರ್ ಮೇಲೆ ಸ್ವಲ್ಪ ಹೊತ್ತು ಹಾಕಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಫೋಲ್ಡ್ ಮಾಡಿಡೋದ್ರಿಂದ ಹೋಳಿಗೆ ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಟಲ್ಲಿ ಇಟ್ಟಾಗ ಅಂಟ್ಕೊಳ್ಳಲ್ಲ. ಹೋಳಿಗೆಗೆ ನಮ್ಮ ಕಡೆ ಹಾಲು ಮಾಡ್ತೀವಿ, ಹಾಲಲ್ಲಾದರೂ ಹೋಳಿಗೆ ತಿನ್ಬೋದು, ಬೇಡ ಅನ್ನೋರು ತುಪ್ಪ ಹಾಕೊಂಡಾದ್ರು ಹೋಳಿಗೆ ತಿನ್ಬೋದು. ಈ ರೀತಿ ಸುಲಭವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಂಕ್ಷನ್ಸಲ್ಲಿ ಮನೆಯಲ್ಲೇ ಬೇಳೆ ಹೋಳಿಗೆನ ಈಸಿಯಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು.